ಎಲ್ಲರಿಗೂ ನಮಸ್ಕಾರ ರೀ. ಹೇಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ದೊಡ್ಡವ್ರು ಹೇಳಿದ್ದು ಒಂದು ಮಾತದ ರೀ, ನವಿಲು ಕುಣಿತದಂತ ನೋಡಿ ಕೆಂಬೂತನೂ ಕುಣಿಲಿಕ್ಕೆ ಹೋಗಿತ್ತಂತ. ಖರೆ ಅಂದ ನೋಡ್ರಿ. ರಾಹುಲ್ ಗಾಂಧಿ ಅವರ ಕಥೆನೂ ಹಂಗೇ ಆಗ್ಬಿಟ್ಟದಿ. ಮೋದಿಯವರನ್ನು ನೋಡಿ, ಮೋದಿಯವರ ಸಮಾವೇಶ ನೋಡಿ, ಆ ಸಮಾವೇಶಕ್ಕೆ ಹರಿದು ಬರುವಂತಹ ಜನಸಾಗರನ ನೋಡಿ ಆಶ್ಚರ್ಯ ಆಗ್ಬಿಟ್ಟಾರ. ಆಗ್ಲಾರ್ದೆ ಇರ್ತದೇನು ಹೇಳ್ರಿ. ಮತ್ತೆ ತಲೆಗೆ 500 ರೂಪಾಯಿ ಕೊಟ್ರು ಇಷ್ಟು ಮಂದಿನ ಸೇರಿಸ್ಲಿಕ್ಕೆ ಆಗುದಿಲ್ಲ. ಅಂಥದ್ರಾಗ ಏನೂ ಕೊಡ್ಲಾರ್ದೇನೆ ಮೋದಿ ಅವರನ್ನು ನೋಡ್ಲಿಕ್ಕೆ ಇಷ್ಟು ಮಂದಿ ಹೆಂಗ್ ಬರ್ತಾರ ಅಂತ ಹೇಳಿ ತಲೆ ಕೆಡ್ಸ್ಕೊಂಡು ಹೋಗ್ಬಿಟ್ಟಾರ ರಾಹುಲ್ ಗಾಂಧಿ. ಅದಕ್ಕೆ ಏನ್ ಮಾಡ್ಯಾರ ಅಂದ್ರ, ಬಿಹಾರದಾಗ ಅವರು ತೇಜಸ್ವಿ ಯಾದವ್ ಜೊತೆ ಕೂಡ್ಕೊಂಡು ಒಂದು ಸಮಾವೇಶ ಮಾಡಿದ್ರು ನೋಡ್ರಿ. ಖಾಲಿ ಖಾಲಿ ಚೇರುಗಳು, ಅಲ್ಲೊಂದು ಇಲ್ಲೊಂದು ಕಾಂಗ್ರೆಸ್ ಬಾವುಟಗಳು. ಯಾವಾಗ ಮುಗಿಸ್ತಾರೋ ಈ ಭಾಷಣ ಅಂತ ಗೊಣಗ್ತಾ ಕೂತಿರೋ ಜನರು, ಯಾರಿಗೆ ಬೇಕು ಈ 500 ರೂಪಾಯಿ ಅಂತ ಅರ್ಧಕ್ಕೆ ಎದ್ದು ಹೊರಟಿರೋ ಸತ್ತು ಪ್ರಜೆಗಳು. ಒಟ್ಟಿನಲ್ಲಿ ಯಾರಿಗೂ ರಾಹುಲ್ ಗಾಂಧಿ ಅವರ ಕಾರ್ಯಕ್ರಮ ಅಂದ್ರೆ ಇಂಟ್ರೆಸ್ಟೇ ಇಲ್ಲ. ಇಂಟ್ರೆಸ್ಟೇ ಇದ್ರೂ ಕೇಳಿದ್ರೆ ಅರ್ಥ ಆಗೋದಿಲ್ಲ. ಹಿಂಗೆ ನೋಡ್ರಿ ಪರಿಸ್ಥಿತಿ. ಅಲ್ಲ, ನೀವೇ ಹೇಳ್ರಿ, ಬರೀ ಬಾಯಿ ಮಾತನಾಗ ಜನನಾಯಕ ಅಂತ ಹೇಳೋದಂತ, ಕ್ಯಾಮ್ರಾ ಮುಂದೆ 20-30 ಸಾವಿರ ರೂಪಾಯಿದ ಶರ್ಟ್ ಹಾಕೊಂಡು ಅಗದಿ ಸಾಮಾನ್ಯರಂಗಿರ್ತಾರ. ಸ್ವಲ್ಪ ಕ್ಯಾಮ್ರಾದಿಂದ ಹೊರಗೆ ಬಂದ್ರು ಅಂತ ತಿಳ್ಕೊರಿ. ಪಾಪ ನಮ್ಮ ರಾಹುಲ್ ಅಣ್ಣ ಅಂತ ಹೇಳಿ ಯಾರೋ ಟಚ್ ಮಾಡ್ಲಿಕ್ಕೆ ಹೋದ್ರ, ಕಾಸ್ಟ್ಲಿ ಶರ್ಟ್ ಟಚ್ ಮಾಡಿದಕ್ಕೆ ಹೆಂಗ್ ಮಾಡ್ಲಿಕ್ಕತ್ತಾರ ನೋಡ್ರಿ. ನೋಡಿದ್ರ ಹೆಂಗ್ ಆಡ್ಲಿಕತ್ತಾರ. ರಾಹುಲ್ ಗಾಂಧಿ ಅವ್ರೆ ಬರೀ ಕ್ಯಾಮ್ರಾ ಮುಂದೆ ಪೋಸ್ ಕೊಡುದು ಅಷ್ಟೇ ಅಲ್ರಿಪ್ಪ, ಕ್ಯಾಮ್ರಾ ಇಲ್ಲಂದ್ರೂ ಖರೆ ಖರೆ ಹಂಗೆ ನಡ್ಕೋಬೇಕಾಗ್ತದ. ನರೇಂದ್ರ ಮೋದಿಜಿ ಅಂದ್ರ ಯಾಕಷ್ಟು ಮಂದಿ ಸೇರ್ತಾರ, ಯಾಕಷ್ಟು ಮಂದಿ ಪ್ರೀತಿ ಕೊಡ್ತಾರ ಅನ್ಲಿಕ್ಕೆ ಈ ವಿಡಿಯೋನೇ ಸಾಕ್ಷಿ ನೋಡ್ರಿ. जिनको किसी ने नहीं पूछा उनको मोदी पूजता है. ಇದು ರಾಹುಲ್ ಗಾಂಧಿಗೂ ಮೋದಿಜಿಗೂ ಇರುವಂತಹ ವ್ಯತ್ಯಾಸ. ಒಬ್ರು ತಮ್ಮ ಕಾಸ್ಟ್ಲಿ ಶರ್ಟ್ ಹಾಳಾಗ್ತದಂತ ಹೇಳಿ ಸಾಮಾನ್ಯ ವ್ಯಕ್ತಿ ಮುಟ್ಲಕ್ ಬಂದ್ರ ಕೈ ಎತ್ತಿ ಹಾಕ್ತಾರ. ಅದೇ ಅವರು ಅಂಗವಿಕಲರ ಒಳ್ಳೆ ಮನಸ್ಸನ್ನು ಹುಡುಕ್ತಾರ. ಅರ್ಥ ಆಗಿರ್ಬೇಕಲ್ಲ ವೋಟ್ ಚೋರ್ ಹೆಂಗ್ ಮಾಡ್ಲಿಕ್ಕತ್ತಾರ ಮೋದಿಜಿ ಅಂತ ಹೇಳಿ. ಇದು ಬಿಡ್ರಿ, ಈಗ ಇಡೀ ರಾಜ್ಯನೇ ಬಹಳ ಮನಸ್ಸಿಗೆ ಹಚ್ಕೊಳ್ಳುವಂತ ಒಂದು ಬೇಜಾರಾಗುವಂತ ಸುದ್ದಿ ತಂದಿನಿ, ಹೇಳ್ತೀನಿ ಕೇಳ್ರಿ. ನಮ್ ಕಡೆ ಒಂದು ಮಾತೈತ್ರಪ್ಪ, ಮನಿಗ್ ಮಾರಿ ಊರಿಗೆ ಉಪಕಾರಿ ಅಂತ ಹೇಳಿ. ನಮ್ಮ ಕರ್ನಾಟಕ ಸರ್ಕಾರದ ಕಥೆನೂ ಹಂಗೇ ಆಗ್ಬಿಟ್ಟದ ನೋಡ್ರಿ. ನಮ್ಮ ಸರ್ಕಾರಿ ಶಾಲಿ ಶಿಕ್ಷಕರಿಗೆ ಪಗಾರ ಕೊಡ್ಲಿಕ್ಕೆ ರೊಕ್ಕಿಲ್ಲ. ಶಾಲಿ ಕೊಠಡಿ ಅಂದ್ರೆ ಕ್ಲಾಸ್ ರೂಮ್ ರಿಪೇರಿ ಮಾಡ್ಲಿಕ್ಕೆ ಸಹಿತ ರೊಕ್ಕಿಲ್ಲ. ಅವರಿಗೆ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಶೂ ಸಾಕ್ಸ್ ಕೊಡ್ಬೇಕಂದ್ರ ರೊಕ್ಕಿಲ್ಲ. ಬಚ್ಚಲ ನಿರ್ಮಾಣ ಮಾಡ್ಬೇಕು, ಹೊಸ ಟಾಯ್ಲೆಟ್ ಕಟ್ಟಿಸ್ಬೇಕಂದ್ರೂ ರೊಕ್ಕಿಲ್ಲ. ಸ್ಕಾಲರ್ಶಿಪ್ ಕೊಡ್ಬೇಕಂದ್ರೂ ರೊಕ್ಕಿಲ್ಲ. ಹೊಸ ಶಿಕ್ಷಕರನ್ನ ನೇಮಕ ಮಾಡ್ಬೇಕಂದ್ರೂ ರೊಕ್ಕಿಲ್ಲ. ಗ್ಯಾರಂಟಿ ಕೊಡ್ಲಿಕ್ಕಂತೂ ಕೇಳಲಿಕ್ಕೆ ಹೋಗ್ಬೇಡ್ರಿ. ಮತ್ತ ಏನೋ ಸೈಡ್ನ್ಯಾಗ 63 ಸಾವಿರ ಕೋಟಿ ಸಾಲ ಬೇರೆ ಮಾಡ್ಲಿಕ್ಕೆ ಹೊಂಟಾರಂತ ನೋಡ್ರಿ. ಈಗ ಇಲ್ಲೇ ನಮ್ಮ ರಾಜ್ಯದಾಗೆ ಬೇಕಾದಷ್ಟು ಸಮಸ್ಯೆಗಳು ಬಿದ್ದು ಒದ್ದಾಡ್ಲಿಕ್ಕತ್ತವ. ಆದ್ರೆ ನಮ್ಮ ಸಿದ್ದರಾಮಯ್ಯನವ್ರ ಸರ್ಕಾರ ಕೇರಳದ ಸಂತ್ರಸ್ತರಿಗೆ 10 ಕೋಟಿ ರೂಪಾಯಿ ಪರಿಹಾರ ಕೊಡ್ಲಿಕ್ಕತ್ತದಂತ. ಇದು ಯಾವ ಲೆಕ್ಕಾಚಾರ ರೀ ಸಿದ್ದರಾಮಯ್ಯ ಸಾಹೇಬ್ರಿ? ಇಲ್ಲಿ ಕರ್ನಾಟಕದ ಮಂದಿ ರೈತರು ಮಳೆ ಹಾನಿಯಿಂದ ಕೋಟ್ಯಾಂತರ ರೂಪಾಯಿ ನಷ್ಟ ಅನುಭವಿಸ್ಲಿಕ್ಕತ್ತಾರ. ಅವ್ರಿಗೆ ಕೊಡ್ಲಿಕ್ಕೆ ನಿಂಬಲ್ಲಿ ರೊಕ್ಕಿಲ್ಲ. ಆದ್ರ ಬಾಜೂದ ಕೇರಳ ರಾಜ್ಯದ ವೈನಾಡಿಗೆ ಕರ್ನಾಟಕದ ಬೊಕ್ಕಸದಿಂದ ತೆಗೆದು 10 ಕೋಟಿ ರೂಪಾಯಿ ಕೊಡ್ತೀರಾ ನೀವು? ಇದು ಎಂಥ ಕತಿ ಅಂತೀನಿ. ಅವತ್ತೇನೋ ಕೇಳ್ದೇನ್ರಪ್ಪ, ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಅಲ್ಲಿ ಕತ್ತಿದ್ರು. ಈಗ ನೋಡಿದ್ರ ನಮ್ಮ ತೆರಿಗೆ ಕೇರಳದ ವೈನಾಡ್ ಹಕ್ಕು ಅನ್ನೋ ಹಂಗ್ ಮಾಡಿಬಿಟ್ಟಾರ ನೋಡ್ರಿ. ನಿಮಗ ಪ್ರಿಯಾಂಕಾ ಗಾಂಧಿ ಅವರನ್ನ ಮೆಚ್ಚಿಸ್ಬೇಕು, ಅವ್ರನ್ನ ಗೆದಿಬೇಕು ಅಂತ ಹೇಳ್ಕೊಂಡು ಇಲ್ಲಿನ ಮಂದಿಗೆ ಅನ್ಯಾಯ ಮಾಡಿದ್ರೆ ಇಲ್ಲಿನ ಮಂದಿ ನಿಮಗ್ ಶಾಪ ಹಾಕ್ಲಾರ್ದೆ ಇರ್ತಾರ ಹೇಳ್ರಿ.
ನಮ್ಮಲ್ಲಿ ಒಂದಿಷ್ಟು ಕನ್ನಡ ಹೋರಾಟಗಾರರು ಅದಾರಪ್ಪ, ಯಾವ್ದ್ಯಾವ್ದಕ್ಕೋ ಬ್ಯಾಡ್ದಿರೋ ವಿಷಯಕ್ಕೆಲ್ಲ ಹೋರಾಟ ಪ್ರತಿಭಟನೆ ಮಾಡ್ತಾರ. ಆದ್ರೆ ಅದೇ ನಮ್ಮ ರೊಕ್ಕ ತಗೊಂಡು ಹೋಗಿ ಅಲ್ಲಿ ಕೊಡ್ಲಿಕ್ಕತ್ತಿದ್ರು ಸಹಿತ ಏನೂ ಮಾತಾಡೋದಿಲ್ಲ. ಇದು ನಮ್ಮ ಹೋರಾಟಗಾರರ ಕತಿ ನೋಡ್ರಿ. ಪಾಪ ಆ ಉತ್ತರ ಕರ್ನಾಟಕದ ಶಾಸಕರು, ಸ್ವಾಮಿ ನಮ್ಮ ಜಿಲ್ಲೆಗಳ ಕಷ್ಟ ಹೇಳ್ತೀವಿ ಕೇಳ್ರಿ ಅಂತಂದ್ರ ಕೇಳಲಿಕ್ಕೆ ರೆಡಿ ಇಲ್ಲ. ಸದನದಾಗ ಮಾತಾಡ್ಲಿಕ್ಕೆ ನಿಂತ್ರ ಸಾಕು ಜಲ್ದಿ ಗಪ್ಪು ಮಾಡಿ ಕುಂದ್ರಿಸ್ಬಿಡ್ತಾರ. ಅದಕ್ಕೆ ಗುರುಮಿಠಕಲ್ ಶಾಸಕ ಶರಣಗೌಡ ಕಂದಕೂರ್ ಅವರು ಸಿಟ್ಟಿಗೆದ್ದು ಬಿಟ್ರು. ಸರ್ ಒಂದ್ ನಿಮಿಷ ಒಂದು ನಿಮಿಷ ದಯಮಾಡಿ ಸರ್. ಬಿಲ್ ಮೇಲೆ ಮಾತಾಡೋದು ನಮಗೆ ಮಾತಾಡಕ್ ಬೇಡ ಅಂದ್ರೆ ನಾ ಕೂಡ್ತೀನಿ ಸರ್. ಅಲ್ಲ ಬಿಲ್ ಮೇಲೆ ಮಾತಾಡೋದು ಬೇಡ ಅಂತಂದ್ರೆ ಮಾತಾಡಿ, ಬಿಲ್ಲಿಗೆ ಸಂಬಂಧಪಟ್ಟಾಗೆ ಮಾತಾಡಿ. ಕೆಲವು ವಿಷಯಗಳನ್ನ ನಾವು ಕೇಳಬಾರ್ದು. ಕ್ಲಾರಿಟಿ ಅಂದ್ರೆ ಪ್ರತಿ ಸಲ ನಾವು ಮಾತಾಡಿದಾಗಲ್ಲ ಮಾತಾಡಬಾರ್ದು. ನೀವು ಬಿಲ್ಲಿಗೆ ಸಂಬಂಧಪಟ್ಟ ಹಿಂದಿನ ಸ್ಟೋರಿಯನ್ನು ಹೇಳಿಕೊಂಡು ಬಂದ್ರೆ ಎಷ್ಟು ನನಗೆ ಮಾತಾಡ್ಲಿ ಆಗ್ತದೆ ಬಿಲ್ಲಲ್ಲಿ. ಪ್ರತಿ ಸಲ ಬಿಲ್ಲಲ್ಲಿ ಮಾತಾಡಿ. ನಿಮ್ಗೆ ಬಿಲ್ ಬೇಕಾ ಬೇಡ, ಯಾಕೆ ಬೇಕು ಯಾಕೆ ಬೇಡ, ಹಿಂದಿನ ಉದಾಹರಣೆ ಕೊಟ್ಟರೆ ಆಗ್ತದೆ. ನೀನು ಪ್ರತಿ ಸಲ ಈ ರೀತಿ ನಮಗೆ ಕೆಲಸ ಮಾಡಬಾರ್ದು. ಬಿಲ್ ಬೇಕಾ ಬೇಡವಾ, ಮಾತಾಡಿ, ಅದನ್ನು ನೀವು ಮಾತಾಡಿ ವಿಚಾರ ಮಾಡಿ. ಪ್ರತಿ ಸಲ ನಾವು ಅದನ್ನೇ ನಾನು ಹೇಳುವಂತದ್ದು ನಿಮ್ಗೆ. ಪ್ರತಿ ಸಲ ಅದನ್ನೇ ನಾನು ಹೇಳ್ತಾ ಇದ್ದೇನೆ. ಪ್ರತಿ ಸಲ ನೀವು ನಾವು ಮಾತಾಡ್ತಕ್ಕಂಥ ಬೇಕಾ ಬೇಡವಾ? ಅಧ್ಯಕ್ಷರೇ, ಯಾವುದೇ ಒಂದು ಮಾತಾಡಬೇಕಾದ್ರೆ ಒಂದ್ ಸ್ವಲ್ಪ ಆಚೆ ತಗೊಳ್ಬೇಕಾಗ್ತದೆ. ಈ ರೀತಿ ನೀವು ಮಾತಾಡಿಕೊಂಡು ನಾನು ಹೇಳ್ದು ಕೇಳಿ. ನಾನು ಹೇಳುವಂತದ್ದು ಬಿಲ್ ಏನ್ ಸಮಸ್ಯೆ ಇದೆ. ಅವರು ಬೆಲ್ಗಾಂ ಬಗ್ಗೆ ಮಾತಾಡ್ತಾರೆ, ಇನ್ನೊಂದು ಬಗ್ಗೆ ಮಾತಾಡ್ತಾರೆ. ಗೊತ್ತಿದೆ, ನಾನು ಹೇಳ್ದು ಕೇಳಿ. ನಾ ಹೇಳ್ದು ಕೇಳಿ. ನೀವು ಬಿಲ್ಲಿಗೆ ಅದು ಹೇಳ್ತೇನೆ ನಾನು. ಬಿಲ್ಲಿಗೆ ಸಂಬಂಧಪಟ್ಟಾಗೆ ಮಾತಾಡಿ. ಬಿಲ್ಲಿಗೆ ಸಂಬಂಧಪಟ್ಟ ಮಾತಾಡಿ. ಆಯ್ತಿದ್ದಲ್ಲ ಬೇಡ ಮಾರೇ, ನೋಡಿ ಆಗಿದೆ. ಆಯ್ತು, ಚನ್ನಬಸವ ಮಾತಾಡಿ. ಅಧ್ಯಕ್ಷರೇ, ಹೊರಗೆ ಹೋಗ್ತಿದ್ರು ಹೋಗ್ರಿ ಅಂತ ಅನಬಾರದು. ಸಮಾಧಾನ ಆಯ್ತು ಚನ್ನಬಸವ. ತಪ್ಪಿಲ್ಲ ಬಿಡ್ರಿ, ಅವ್ರು ಹೇಳುದ್ರಾಗ ಅವ್ರು ಕೇಳುದ್ರಾಗ ತಪ್ಪಿಲ್ಲ. ನಮ್ಮಲ್ಲಿ ಒಬ್ರದಾರಪ್ಪ, ತಲೆಮಾರಿನಿಂದ ಅಪ್ಪ ಮಕ್ಕಳು ಆಳ್ಕೊಂಡೇ ಬಂದಾರ. ಅವ್ರಿಗೆ ನೋಡ್ರಿ ಮೋದಿ RSS ಬರೀ ಇದ್ರದೇ ಚಿಂತೆ. ಅದು ಬಿಟ್ರೆ ಸೀದಾ ಟ್ರಂಪ್, ಪಾಕಿಸ್ತಾನ, ಚೀನಾ ಲೆವೆಲ್ನಾಗ ಇರ್ತಾರ. ಒಂದು ದಿನಾನು ಆ ಮಂತ್ರಿ ನಮ್ಮ ಭಾಗದ ಬಗ್ಗೆ ಮಾತಾಡಿದ್ದಾಗ್ಲಿ ಚಿಂತೆ ಮಾಡಿದ್ದಾಗ್ಲಿ ನೋಡ್ಲೇ ಇಲ್ಲ. ಇಂಥವ್ರು ಯುವಕರು ಬರ್ತಾರ, ಇವ್ರಿಗೆ ಮಾತಾಡ್ಲಿಕ್ಕೆ ಬಿಡುದಿಲ್ಲ. ಏನ್ ಮಾಡ್ತಾರೆ ಹೇಳ್ರಿ? ಹೋದ್ ಸಲ ಪಾಪ ಅವ್ರ ಕಷ್ಟಗಳನ್ನು ಎಷ್ಟು ನೀಟಾಗಿ ಹೇಳಿದ್ರು ಅಂದ್ರ ಅರ್ಥನೇ ಆಗ್ಲಿಲ್ಲ ಅಂದ್ರೆ ಹೆಂಗ್ ಹೇಳ್ರಿ? ಬರ್ಬೇಕಾಗಿತ್ತಂದ್ರೆ ನಾವ್ ಎಷ್ಟು ಕಷ್ಟ ಪಡ್ತಾ ಇದೀವಿ ನಮಗ್ ಗೊತ್ತು. ನಾವು MLA ಆಗಿ ಆಯ್ಕೆ ಬಂದ ಮೇಲೆ ನಾವು ಕೆಲಸನೇ ಮಾಡ್ಲಿಲ್ಲ ಕ್ಷೇತ್ರದಾಗ ಅಂತಂದ್ರೆ ನಾವೇನ್ ಉತ್ತರ ಕೊಡ್ಬೇಕಾಗಿತ್ತೆ? 5 ವರ್ಷ ಸಾರ್ವಜನಿಕವಾಗಿ ನಾವು ಮೊದಲನೇ ಬಾರಿ ಆಯ್ಕೆ ಆಗಿ ಬಂದಿವಿ, 72 ಜನ ಇದ್ದೀವಿ. ನಮ್ಗೆ ಅನುದಾನನೇ ಇಲ್ಲ ಅಂತಂದ್ಮೇಲೆ ಉತ್ತರ ಏನ್ ಕೊಡ್ಬೇಕಾಗುತ್ತೆ? ಮುಂದಿನ ಜನರೇಷನ್, ನಾವೊಂದ್ ಜನರೇಷನ್, ನಮ್ದಾದ್ಮೇಲೆ ಮುಂದಿನ ಜನರೇಷನ್ ದವ್ರು ರಾಜಕೀಯಕ್ಕೆ ಬರ್ಬೇಕಾ ಬರಬಾರ್ದು ಅಂತ ತಿಳ್ಕೊಂಡು ವಿಚಾರ ಮಾಡ್ತಾ ಇದ್ದಾರೆ ಅಧ್ಯಕ್ಷ. ಯಾಕಂತಂದ್ರೆ ಅಧ್ಯಕ್ಷರೇ, ಇವತ್ತು ಯಾವುದೇ ಒಂದು ಅನುದಾನವನ್ನ ಈ ಸರ್ಕಾರದ ತಗೋಬೇಕಾಗಿತ್ತು ಅಂತಂದ್ರೆ ಒಬ್ಬ ಪ್ರಭಾವಿ ಸಚಿವರ ಫಾಲೋವರ್ ಆಗಿರ್ಬೇಕು. ಇಲ್ಲಂತಂದ್ರೆ ಯಾವುದೋ ಒಂದು ರಾಜಕಾರಣಿಗೆ ಏನ್ಪತ್ತಂದ್ರೆ ನಾವು ಚಾಕ್ರಿ ಮಾಡಬೇಕು. ಒಂದು ವಾತಾವರಣ ಏನ್ಪತ್ತಂದ್ರೆ ನಿರ್ಮಾಣ ಆದ್ರೆ ನಮಗೆ ಏನ್ಪತ್ತಂದ್ರೆ ಬಹಳ ಹೊಸ ಶಾಸಕರಿಗೆ ಆಯ್ಕೆಯಾಗಿ ಬಂದಿರತಕ್ಕಂಥವ್ರು ವಿ ಆರ್ ವೆರಿ ಫ್ರಸ್ಟ್ರೇಟೆಡ್. ಇನ್ನ ರಾಹುಲ್ ಅವ್ರು ನೋಡಿದ್ರ ಮಹಾರಾಷ್ಟ್ರದಾಗ ಮತಗಳ್ಳತನ ಆಗ್ಯದ, ಸಾಕ್ಷಿ ಸಿಕ್ಕೇ ಬಿಟ್ಟದ. ಕರ್ನಾಟಕದಾಗ ಇನ್ವೆಸ್ಟಿಗೇಷನ್ ಮಾಡೇ ಮಾಡ್ತೀವಿ ಅಂತಾರ. महाराष्ट्र में पहली बार सबूत मिला कि इलेक्शन कमीशन और बीजेपी मिलकर चुनाव चोरी कर रहे हैं. लोकसभा में हमारा गठबंधन जीतता है, 4 महीने बाद बीजेपी का गठबंधन जीतता है. हमारा वोट कम नहीं हुआ, बीजेपी का वोट बढ़ा. और जहां भी ये नए वोटर आए थे वहां पे बीजेपी की जीत हुई. उसके बाद हमने इंक्वायरी की और कर्नाटक में बेंगलोर सेंट्रल सीट में दूध का दूध पानी का पानी हो गया. वहां पर 1 लाख फर्जी वोट इलेक्शन कमीशन ने एक्स्ट्रा डाल रखे थे. ಹೌದು, ರಾಹುಲ್ ಗಾಂಧಿ ಅವರೇ ಒಂದು ತಿಳಿಲಿಲ್ಲ ನನಗ. ಮಹಾರಾಷ್ಟ್ರದಾಗ ಸಾಕ್ಷಿ ಸಿಕ್ಕಿದ್ರ ಮಹಾರಾಷ್ಟ್ರದಾಗೆ ಅಲ್ಲೇನು ಇನ್ವೆಸ್ಟಿಗೇಷನ್ ಮಾಡ್ಬೇಕಾಗಿರೋದು? ಕರ್ನಾಟಕದಾಗ ಏನ್ ಮಾಡ್ತಿರಪ್ಪ ಬದ್ನಿಕಾಯಿ?
ಓಹೋ ಬಿಡ್ರಿ ನೀವು ನಿಮ್ ಲೆವೆಲ್ಲೇ ಬೇರೆ ಅದ. ನಿಮ್ ಲೆವೆಲ್ ನಮಗೆಲ್ಲ ಹೆಂಗ್ ಅರ್ಥ ಆಗ್ಬೇಕು. ಆಲೂಗಡ್ಡೆದಾಗ ಚಿನ್ನ ತೆಗಿಲಿಕ್ ಬರ್ತದಂತ ಅಂದ ಮ್ಯಾಲ ನಿಮಗ ನಿಮ್ ಕೈಲಿ ಅಲ್ಲಿಂದ ತಪ್ಪಾಗಿದೆ ಇಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಆಗ್ತದ ಬಿಡ್ರಿ. ನಿಮ್ಮಂಥ ಬುದ್ಧಿವಂತನನ್ನ ಈ ಜನರೇಷನ್ಯಾಗ ಯಾರೂ ನೋಡಿರ್ಲಿಕ್ಕಿಲ್ಲ, ಅದಂತೂ ಖರೆ ಅದ. ಕಡಿದಾಗಿ ಇವತ್ತಿನ ನಮ್ಮ ಮಿರ್ಚಿ ಮಂಡಕ್ಕಿದಾಗ ಒಂದು ಯಶಸ್ವಿ ಪ್ರದರ್ಶನ ಕಾಣ್ಲಿಕ್ಕತ್ತಿರುವಂತಹ ಮ್ಯಾಜಿಕ್ ಅಜ್ಜಿದ್ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಅದ, ನೋಡ್ರಿ, ಎಂಜಾಯ್ ಮಾಡ್ರಿ. ಯಾವುದೇ ಮೆಡಿಕಲ್ ಅಡ್ಮಿಷನ್ ಆಗ್ಬೇಕಂತಂದ್ರೆ ಕರ್ನಾಟಕದಲ್ಲಿ ನಡೆಯುವಂತಹ ಒಂದು ಸಾಮಾನ್ಯ ಪರೀಕ್ಷೆಯನ್ನ ಪಾಸ್ ಆಗ್ಬೇಕಿತ್ತು ಅಥವಾ ರ್ಯಾಂಕ್ ಪಡಿಬೇಕಿತ್ತು. ಆ ಪ್ರಕ್ರಿಯೆ ಹೇಗೆ ನಡೀತು? ಅದು ಅವಳು ರ್ಯಾಂಕ್ ಪಡೆದಿದ್ಲು. ಎಕ್ಸಾಮ್ ಬರ್ದಿದ್ರ? ಎಕ್ಸಾಮ್ ಬರೆಯದೆ ಅವಳಿಗೆ ರ್ಯಾಂಕ್ ಮೆರಿಟ್ ಮೇಲೆ ಕೊಟ್ಟಿದ್ರು. ಅದು ಹಿಂಗೆ ಎಕ್ಸಾಮ್ ಬರೆಯದೆ ಮೆರಿಟ್ ಕೊಡ್ತಾರೆ? ಅದು ಅವರ ಇನ್ಫ್ಲೂಯೆನ್ಸ್, ಅದು ನನಗೆ ಗೊತ್ತಿಲ್ಲ ಸರ್. ಅಂದ್ರೆ ಸೇಟು ಅವರೇ ಇನ್ಫ್ಲೂಯೆನ್ಸ್ ಮಾಡಿ ಸೀಟ್ ಕೊಡಿಸಿರೋದು. ಸೇಟು ಅವರು. ಈಗ ಸಿಇಟಿ ಎರಡು ರೀತಿಯಲ್ಲಿ ಅಡ್ಮಿಷನ್ ಆಗುತ್ತೆ. ನಂಬರ್ 1 ಸಿಇಟಿ ಪಾಸ್ ಆಗಿ ರ್ಯಾಂಕ್ ಅಲ್ಲಿ ಸಿಗುತ್ತೆ. ನಂಬರ್ 2 ನಾವು ಡೊನೇಷನ್ ಕೊಟ್ಟು ಅಡ್ಮಿಷನ್ ಮಾಡಬೇಕಾಗತ್ತೆ. ಸೊ ನಿಮ್ಮ ಅನನ್ಯ ಭಟ್ ಅನ್ನ ಯಾವ ಇದರಲ್ಲಿ ಡೊನೇಷನ್ ಕೊಟ್ಟು ಅಡ್ಮಿಷನ್ ಮಾಡಿರೋದು? ಎಷ್ಟು ಡೊನೇಷನ್ ಕೊಟ್ಟಿದ್ರೆ ಅದು ನನಗೆ ಗೊತ್ತಿಲ್ಲ ಸರ್. ಅದು ಅವರು ನನಗೆ ದೊಡ್ಡವರು, ಅವ್ರ ಹತ್ರ ನಾನು ನೀವು ಎಷ್ಟು ಕೊಟ್ಟಿದ್ದೀರಿ ಅನ್ನುವಂತ ಮಾಹಿತಿ ನಾನು ಕೇಳಿದ್ರೆ. ಸೊ ಸೇಟು ಅವರೇ ಅವಳನ್ನ ಅಡ್ಮಿಷನ್ ಮಾಡಿದ್ರು ಡೊನೇಷನ್ ಕೊಟ್ಟು. ಕಾಲೇಜ್ ಹೋದ್ರಮ್ಮ ಅನನ್ಯ ಭಟ್? ಒಂದು ವಾರನೂ ಹೋಗ್ಲಿಲ್ಲ. ಒಟ್ಟು ಅಡ್ಮಿಷನ್ ಅಂತೂ ಅಡ್ಮಿಷನ್ ಆಗಿತ್ತು. ಆದ್ರೆ ಇವಾಗ KMC ಕಸ್ತೂರಬಾ ಮೆಡಿಕಲ್ ಕಾಲೇಜ್ ದಾಖಲೆಗಳಲ್ಲಿ ಅನನ್ಯ ಭಟ್ ಅನ್ನೋ ಹೆಸರೇ ಅದನ್ನ ನಾನು ಹೇಳಬಾರ್ದು. ಅದನ್ನ ಎಲ್ಲಾನು ಡಿಸ್ಕ್ಲೋಸ್ ಮಾಡಿದ್ದಾರೆ. ಅದು ಯಾವ ಪ್ರಭಾವಿ ವ್ಯಕ್ತಿಗಳು? ಯಾರು ಅಂದ್ರೆ ಸೇಟು ಅವರು ಸೇರ್ಸಿದ್ದಲ್ವಾ ಅವರನ್ನ ಡೊನೇಷನ್ ಕೊಟ್ಟು? ಸೇಟು ಅವರು ಸೇರ್ಸಿದ್ರೆ ಹೆಸರು ನನ್ನ ಹೆಸರನ್ನ ಹಾಕಿದ್ರು. ಸೊ ಆ ದಾಖಲೆ, ಕಾಲೇಜ್ ದಾಖಲೆಗಳಲ್ಲಿ ಏನೂ ಇಲ್ಲ. ಹೆಸರೇ ತೆಗೆದು ಬಿಟ್ಟಿದ್ದಾರೆ. ಹೆಸರನ್ನೇ ತೆಗೆದು ಬಿಟ್ಟಿದ್ದಾರೆ. ಯಾರ ಹೆಸರು ತೆಗೆದಿದ್ದಾರೆ ಅಂತ ನಿಮಗೆ ಗೊತ್ತು? ಅದು ನಾನು ವ್ಯಕ್ತಪಡಿಸಕ್ಕೆ ಆಗಲ್ಲ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.